ಅಥಣಿ ಮತ್ತು ಕಾಗವಾಡದಲ್ಲಿ ಕಾಡುತ್ತಿದೆ ರಸ್ತೆ ಅಭಿವೃದ್ಧಿಯ ಪ್ರಶ್ನೆ. ಹದಗೆಟ್ಟ ರಸ್ತೆಗಳ ದುರಸ್ತಿ ಯಾವಾಗ? ಸಂಕೇಶ್ವರ ರಾಜ್ಯ ಹೆದ್ದಾರಿಯ ಗುದ್ದಲಿ ಪೂಜೆ ಹೆಸರಿಗಷ್ಟೇ ಸೀಮಿತವಾಯ್ತಾ? ಯಾಕೆ ಈ ಪ್ರಶ್ನೆಗಳು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ತಾಲೂಕು ಕೇಂದ್ರ ಅಥಣಿಯಿಂದ ಚಮಕೇರಿ, ಬೇಡರಹಟ್ಟಿ ಮತ್ತು ಅಡಳಹಟ್ಟಿ ರಸ್ತೆಯ ಮಾರ್ಗ ಸುಮಾರು 7 ಕಿಲೋಮೀಟರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಕೆಲ ವಾಹನ ಸವಾರರು ಸಂಚರಿಸುವಾಗ ಆಯ ತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಈ ನಡುವೆ ಸಂಕೇಶ್ವರ ರಾಜ್ಯ ಹೆದ್ದಾರಿಯು ಗುದ್ದಲಿ ಪೂಜೆಗಷ್ಟೇ ಸೀಮಿತವಾಯಿತಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಸಂಕೇಶ್ವರ ರಾಜ್ಯ ಹೆದ್ದಾರಿಗೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ 3 ವರ್ಷಗಳ ಹಿಂದೆ 900 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವುದಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ದರು. ಆದರೆ ಇದುವರೆಗೂ ಕಾಮಗಾರಿಯು ಪ್ರಾರಂಭವಾದರೂ ಕಾಮಗಾರಿ ಕುಂಟುತ್ತಾ ಸಾಗಿದೆ ಎಂದು ಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿ ಬಗ್ಗೆ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೋ ಅಥವಾ ಸಾರ್ವಜನಿಕರ ಗೋಳು ನೋಡಿಕೊಂಡು ತಮಾಷೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕಾಗವಾಡ ಶಾಸಕರಾದ ಶ್ರೀಮಂತ ಪಾಟೀಲ್ ಕೆಲಸ ಮಾಡುತ್ತಾರೆ ಎಂದು ಹಾಗೂ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರು ಅಥಣಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಕೆಲಸ ಮಾಡಿಸುತ್ತಾರೆ ಎಂದು ಸುಮ್ಮನೆ ಕುಳಿತು ರಸ್ತೆ ದುರಸ್ತಿ ಮಾಡುವಲ್ಲಿ ಕೈಚೆಲ್ಲಿ ಕುಳಿತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ಸೇರಿದಂತೆ ಕ್ಷೇತ್ರದಲ್ಲಿ 3 ಪ್ರಭಾವಿ ಸಚಿವರಿದ್ದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಶಾಸಕರು ತಮ್ಮ ಬೆಂಬಲಿಗರು ಇರುವ ಕಡೆ ಮಾತ್ರ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ, ಕೆಲಸದ ಅವಶ್ಯಕತೆ ಇರುವ ಕಡೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರುತ್ತಿವೆ. ಒಟ್ಟಿನಲ್ಲಿ ಈ ಹದಗೆಟ್ಟ ರಸ್ತೆಗಳಿಗೆ ದುರಸ್ತಿ ಮಾಡುವ ಮುಹೂರ್ತ ಯಾವಾಗ ಬರುತ್ತದೆ ಎಂದು ಕಾದು ನೋಡಬೇಕಿದೆ. ಅಥಣಿಯಿಂದ ಚಮಕೇರಿ ಗ್ರಾಮಕ್ಕೆ ಹೋಗಬೇಕಾದ್ರೆ ಒಂದು ಸರಿಸುಮಾರು 15 ಕಿಲೋಮೀಟರ್ ರಸ್ತೆ ಇದ್ದು, ಆದರೆ ರಸ್ತೆ ತುಂಬ ಹದಗೆಟ್ಟು ಹೋಗಿದ್ದು. ಈ ರಸ್ತೆಯನ್ನು ಸುಧಾರಿಸಬೇಕಂತ ಹೇಳಿ ನಾವು ಕಾಗವಾಡ ಶಾಸಕರನ್ನು ಕೇಳಿದಾಗ ಕಾಗವಾಡ ಶಾಸಕರು ಹೇಳಿದ್ರು ಅಥಣಿ ಶಾಸಕರಿಗೆ ಸಂಬಂಧಪಟ್ಟ ಅಥಣಿ ಮತಕ್ಷೇತ್ರಕ್ಕೆ ಅಂತ ಹೇಳಿದ್ರು. ಆದರೆ ಅಥಣಿ ಮತಕ್ಷೇತ್ರದ ಶಾಸಕರನ್ನು ಕೇಳಿದ್ರೆ ಕಾಗವಾಡ ಮತಕ್ಷೇತ್ರಕ್ಕೆ ಬಂದಿದೆ ಅಂತ ಹೇಳಿದ್ರು. ಈ ಇಬ್ಬರ ಪ್ರತಿಷ್ಠಿತ ಮಧ್ಯೆಯೊಳಗೆ ಜನಸಾಮಾನ್ಯರು ಪರದಾಡುವಂಥ ಸ್ಥಿತಿಯಾಗಿದೆ. ಯಾಕಂದರೆ ಮೊನ್ನೆ ತಾನೇ ಒಬ್ಬರು ಬಾಣತಿಯವರು ಬೈಕ್ ಮೇಲೆ ಹೋಗುವಾಗ ಸ್ಕಿಡ್ ಆಗಿ ಬೈಕ್ ಮೇಲಿಂದ ಬಿದ್ದರು. ಇದರಿಂದ ಸಾರ್ವಜನಿಕರು ತುಂಬ ಬಹಳ ಸಂಕಷ್ಟದ ವಾತಾವರಣ ಆಗಿದೆ. ಆದ ಕಾರಣ ಇಬ್ಬರು ಶಾಸಕರು ತಮ್ಮ ಪ್ರತಿಷ್ಠಿತೆಯನ್ನು ಬಿಟ್ಟು ರಸ್ತೆಯನ್ನು ಸುಧಾರಿಸಬೇಕು. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತಿ. ಯಾಕಂದರೆ ಪ್ರತಿನಿತ್ಯ ಶಾಸಕರು ಮತ್ತು ಸಚಿವರು ಅಭಿವೃದ್ಧಿ ಮಾಡ್ತೀವಿ ಅಂತ ಯಕ್ಷಣ ಹೇಳ್ತಾರೆ, ಆದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಅನೇಕ ಬಾರಿ ಶಾಸಕರನ್ನು ನಾವು ಭೇಟಿ ಮಾಡಿದ್ರು ಸಹ ಶಾಸಕರು ಇದುವರೆಗೆ ಯಾವುದೇ ರಸ್ತೆಯನ್ನು ಮಾಡಿಲ್ಲ. ಆದ ಕಾರಣ ಶಾಸಕರಲ್ಲಿ ಮತ್ತು ಉಪಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತೇವೆ, ಆದಷ್ಟು ಬೇಗ ಈ ರಸ್ತೆಯನ್ನು ಸಚಿವರು ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದೇ ರಸ್ತೆಗಳಿದ್ದು ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.